Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ. ಗೈಸ್, ನಾವು ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವಿವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನಪ್ಪ ಬ್ಯಾಡ್ ನ್ಯೂಸ್ ಅಂದರೆ ಇವತ್ತು ಏಕಾದಶಿ ಅಂತೆ. ಸೊ ಹಾಗಾಗಿ ಪ್ರಸಾದ ಏನು ಕೊಡಲ್ಲ ಅಂತ ಹೇಳ್ತಾ ಇತ್ತು. ಸರಿ ಆಯಿತು, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವು ತಿಂಡಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ನಾನು ಇಡ್ಲಿ ಮತ್ತು ವಡೆ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇವರೆಲ್ಲ ಕಾಂಬೋ ಅಂತ ಹೇಳ್ಬಿಟ್ಟು ಕಾಂಬೋ ಅಂತ ಹೇಳಿ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಚೆನ್ನಾಗಿಲ್ಲ, ಸಾಂಬಾರು ಕೈ ಇದೆ. ನಾನು ಇಡ್ಲಿ ವಡೆ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಮನೋಜ್ ಅವರು ಕಾಂಬೋ ಅಂತ ಏನೋ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ನಮ್ಮ ಅತ್ತೆನೂ ಕಾಂಬೋ ಏನೋ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ನಮ್ಮ ಚಿಕ್ಕಮ್ಮ ಅವರು ಅದೇ ಮಾಡ್ಕೊಂಡಿದ್ದಾರೆ. ಬೂಬು ಮತ್ತು ಹೇಮಂತು ಪೂರಿ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ನಮ್ಮ ಮಮ್ಮಿ ಉಪ್ಪಿಟ್ಟು ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಇವಾಗ ತಿಂದ್ಬಿಟ್ಟು ನಾವು ಹೊರಡಬೇಕು ದೇವಸ್ಥಾನಕ್ಕೆ. ಸೊ ನಾನು ಸಿಗ್ತೀನಿ ಆಮೇಲೆ ತಿಂದ್ಬಿಟ್ಟು. ನಾವು ಇವಾಗ ಹೊರಟಿದ್ದೀವಿ. ಹೋಗ್ತಾ ಇದ್ದೀವಿ ಕುಡಿಯೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಏನಪ್ಪ ಅಂತ ಅಂದರೆ ನನಗಂತೂ ಸ್ಯಾರಿ ಹಾಕ್ಕೊಂಡು ಇರೋದಕ್ಕಾಗಲೇ ಇಲ್ಲ. ಅದಕ್ಕೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಸಖತ್ತು ಸ್ವೆಟ್ ಆಗ್ತಾ ಇದ್ದೀನಿ. ತುಂಬ ಬಿಸಿಲಿದೆ. ಇನ್ನೊಂದು 40 ಡಿಗ್ರಿ ಆ ಥರ ಸ್ವೆಟ್ ಹಂಗೆ ಹರಿತಾ ಇದೆ. ನನ್ನ ಫ್ಯಾನ್ ಕೆಳಗಡೆ ಕೂತಿದ್ರು ಗಾಳಿ ಬರ್ತಾರೆ ಸಾಕೆ ಆಗ್ತಾಯಿಲ್ಲ, ಅಷ್ಟು ಸ್ವೆಟ್ ಆಗ್ತಾನೆ ಇದೆ. ಸೊ ಹಾಗಾಗಿ ಎಲ್ಲರೂ ಹಾಗೇನೆ ಸ್ವೆಟ್ ಆಗ್ತಾರೆ. ನನ್ನ ಚಿಕ್ಕಮ್ಮನ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಏನಪ್ಪ ಅಂತ ಅಂದರೆ ತುಂಬ ಬಿಸಿಲಿದೆ. ಇರೋದಕ್ಕೆ ಆಗ್ತಾನೇ ಇಲ್ಲ. ಇಲ್ಲಿ ಸ್ವಲ್ಪ ಮಕ್ಕಳು, ವಯಸ್ಸಾದವರು ಇದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಬೇಕಾದರೆ ಸಮ್ಮರ್ ಕಳೆದ ಮೇಲೆ ಬೇಕಾದರೆ ಬರ್ಬೋದು. ಈ ಟೈಮಲ್ಲಿ ಬರೋದೇ ಬೇಡ ಅಂತ ಅನಿಸುತ್ತೆ, ಅಷ್ಟು ಬಿಸಿಲಿದೆ. ಚೆನ್ನಾಗಿತ್ತಾ? ಇವಾಗ ಟೆಂಪಲ್ಗೆ ಹೊರಟಿದ್ದೀವಿ. ಗೈಸ್, ಇವಾಗ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ ಬಂದಿದ್ದೀವಿ. ಅದು ಉದ್ಭವ ಆಗಿರೋದಂತೆ. ಅದು ಸ್ಟೋರಿ ಹೇಳಿದ್ರು ನೀವು ಅಷ್ಟೊಳಗೆ ಮುಂದೆ ಹೋಗ್ಬಿಡಿ. ನಾವು ಇವಾಗ ರಾಯರು ಬೆಳೆದಂಥ ಅಂದರೆ ವಿಶ್ರಾಂತಿ ತೊಗೊಳ್ತಾ ಇದ್ದಿದ್ದೆ ಅಂತ ಮನೆಗೆ ಬಂದಿದ್ವಿ. ಆ್ಯಕ್ಚುಲಿ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ಅವ್ರು ಇಲ್ಲೇ ಹುಟ್ಟಿ ಬೆಳೆದಿದ್ದು ಅಂತ. ಅವ್ರು ಹುಟ್ಟಿ ಬೆಳೆದಿದ್ದು ತಮಿಳ್ನಾಡಂತೆ. ಅವ್ರು ಇಲ್ಲಿಗೆ ಬಂದು ತಪಸ್ಸು ಮಾಡೋದಿರ್ಬೋದು, ವಿಶ್ರಾಂತಿ ತೊಗೊಳೋದು, ಮನೆಯಲ್ಲಿ ಇದ್ದಿದ್ದಿರ್ಬೋದು. ಮತ್ತು ಮಂತ್ರಾಲಯ ಟೆಂಪಲ್ ಏನಿದೆ ಅಲ್ಲಿ ಬಂದು ಜೀವಂತ ಸಮಾಧಿ ಆಗಿದ್ದಂತೆ. ಸೊ ನನಗೆ ಆಟೋ ಡ್ರೈವರ್ ಏನಿದೆ ಅವ್ರು ಹೇಳಿದ್ರು. ಸೊ ಇವಾಗ ಒಳಗಡೆ ಹೋಗಬೇಕು. ತುಂಬ ಬಿಸಿಲಿದೆ ಅಲ್ವಾ, ಸೊ ಅದಕ್ಕೆ ಕಬ್ಬಿನ ಜ್ಯೂಸ್ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ವಿಶ್ರಾಂತಿ ಏನು ಗೊತ್ತಾ ಗಾಯ್ಸ್, ಆಟೋ ಅಂಕಲು ಆಟೋನೇ ಆಫ್ ಮಾಡಿಬಿಟ್ಟವ್ರೆ. ಏಕೆಂದರೆ ರೈಟಿಗೆ ಹೋಗೋರು, ಲೆಫ್ಟಿಗೆ ಹೋಗೋರು ಎಲ್ಲ ಆಪೋಸಿಟ್ ಅವರೆಲ್ಲ ನಾವು ಹೋಗೋ ಜಾಗಕ್ಕೆ ಅಂದರೆ ಲೆಫ್ಟ್ ಸೈಡ್ಗೆ ಬಂದು ನಿಂತ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ನಾವೆಲ್ಲಿಂದ ಹೋಗ್ಬೇಕಂತ ಹೇಳ್ಬಿಟ್ಟು ಆಟೋನೇ ಆಫ್ ಮಾಡಿಬಿಟ್ಟು ಕುತ್ಕೊಂಡಿದ್ದಾರೆ ಆಟೋ ಡ್ರೈವರು. ಅವರು ಆರಾದ್ಮೇಲೆ கொஞ்சம் தெளி பெற்றா மனுஷ பையன் நிக்கடே அட்வான்ஸ் அட்வான்ஸ்
నీకు అంత ఇది ఉండవన్నప్పుడు నాకేమి ಈ ಕಡೆ ಹೋಗ್ಬೇಕಾನೆ. ಇಲ್ಲ ಅವನ ಜೊತೆ ಯಾರು ಬಿಡ್ಬೇಕು ನಾವು ರಾಂಗ್ ರೂಟ್ನಲ್ಲಿ ಹೋಗ್ಬೇಕಾ ಅಲ್ಲೇ ಇವ್ರು ಈ ಕಡೆ ಹೋಗ್ಬೇಕು. ಸೈಡ್ ತಗೋಬಿಡಿ ಅಣ್ಣ ನೀವು. ಮಮ್ಮಿ ಸುಮ್ಮನೆ ಇರು, ಅವ್ರು ಲೋಕಲ್ಸ್ ಮಾತಾಡ್ತಂತದ್ ನೀನು ಯಾಕೆ ಮಾತಾಡ್ತಾ ಇದ್ದ? ಏನಪ್ಪ ಅಂದರೆ ತುಂಬ ಶೆಕೆ ಆಗ್ತಾ ಇದೆ, ಎಲ್ಲರೂ ಮಜ್ಜಿಗೆ ತೊಗೊಂಡು ಕುಡಿತಾ ಇದ್ದೀವಿ. ಉಪ್ಪಿನ ಪುಡಿನೂ ತಂದಿದ್ದೀರಾ? ಆಹಾರ ಪುಡಿ ಉಪ್ಪು ಪುಡಿ ಹಾಕಿದ್ದೀನಿ ಅದಕ್ಕೆ. ಮಾವಿನಕಾಯಿ ಅಂತಂದ್ರೆ ನಾನು ಅನ್ಕೊಂಡೆ ತಂದೆ ಹುಳಿ ಇಲ್ಲ. ನಮ್ಮ ಚಿಕ್ಕಮ್ಮಂಗೆ ಅವರು ಇವರು ಏನಾದರೂ ತಂದು ಕೊಡ್ತಾನೆ ಇರ್ತಾರೆ ಅಲ್ವಾ? ಹಳಸಿನಣ್ಣಂತೆ ಮಾವಿನಕಾಯಿ ಅಂತ ಏನು ಸೀಸನ್ ಬೇಕೋ ಆ ಸೀಸನ್ದೆಲ್ಲ ಇವ್ರ ಮನೇಲಿ ಇರುತ್ತೆ. ನಾವು ಏನಾದರೂ ತಗೊಳ್ತೀವಿ. ನಮಗೆ ಯಾರು ಕೊಟ್ಟರೆ ಒಬ್ಬರೇ ಇರಲ್ಲ, ಎಲ್ಲರೂ ಹಂಚ್ಕೊಟ್ಟಿರ್ತೀವಿ. ನಿಮ್ಮ ಕಡೆ ಅಲ್ಲಿ ಅಂಕಲ್ಗೆ ಗೊತ್ತಿರೋರು ತೋಟ ಇರೋರು ಇರ್ತಾರೆ, ಅದಕ್ಕೆ ಕೊಡ್ತಾರೆ. ನಾವು ಬೆಂಗಳೂರಲ್ಲಿ ಏನು ಮಾಡೋದು? ಹಾಂ, ಈಗ ನಾವು ಊರಿಂದ ಎಲ್ಲ ತಗೊಂಡೋಗಿರ್ತೀವ, ಕೊಡ್ತೀವ ಅಂದರೆ ಅವರು ನಮಗೆ ಬಾಯ ಆಯ್ತಾ? ಹಾಂ, ಎಸ್ ಇನ್ನ ಕೊಡ್ದ್ಬಿಡು ಫುಲ್ಲು. ನೋಡಿ ತೆಗಿತಾನೆ ಇಲ್ಲ ಅಪ್ಪ, ಅಲ್ಲಿ ಹೋಗಿಲ್ವ ತೆಗೀರಿ. ಇವ್ರೊಬ್ಬರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತಾ? ಅವ್ರು ತೆಗಿತಾನೆ ಇಲ್ಲ, ಬಂದಿರೋದೇ ರಾಂಗ್ ರೂಟು. ಇವಾಗ ತೆಗಿತವ್ರೆ, ಬಂದಿರೋದೇ ರಾಂಗ್ ರೂಟು. ಅದೊಂದು ನೀವು ಅಂಕಲ್ಗೆ ಬೈತಾ ಇದೆ. ಹಂಗೂ ಹಿಂಗೂ ತಗ್ಸಬಿಟ್ರಲ್ಲ ಅಂಕಲ್ ನೀವೇ. ಇಲ್ಲ ಮತ್ತಿಲ್ಲ, ನಾವು ನಮ್ಮ ರೂಟ್ನಲ್ಲಿ ನಾವು ಬರ್ತಾ ಇದ್ದೀವಿ. ಯಾವುದು ಸಿಗ್ನಲ್ ಹೊಡೆದೀನಿ, ಹಾಂ, ಎಲ್ಲರೂ ಬಿಟ್ಟಂತ ಅಲ್ಲೇ ನಾವು ನಿಂತ್ಕೊಳ್ಳೋದ. ನಾವು ಯಾವಾಗ ಹೋಗೋದು? ಅದೇ ಅವನ ರೂಟ್ನಲ್ಲಿ ನಾವು ಹೋಗಿಲ್ಲ, ನಮ್ಮ ರೂಟ್ನಲ್ಲಿ ಅವನು ಬರ್ತಾ ಇದ್ದಾನೆ. ಎಸ್, ನಾವು ಇವಾಗ ಇಲ್ಲಿ ಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿದ ನದಿ, ತುಂಬ ಚೆನ್ನಾಗಿ ಹರಿತಾ ಇದೆ. ಇಲ್ಲಿ ಇವತ್ತು ಯಾರೂ ಇಲ್ಲ ಹೇಳೋದಕ್ಕೆ. ಲಾಸ್ಟ್ ಟೈಮ್ ನಾವು ಬಂದಾಗ ಹೇಳ್ತಾಯಿದ್ರು, ಇಲ್ಲಿ ಈ ನದಿಗೆ ಏನೋ ರಾಯರು ಬಂದು ಸ್ನಾನ ಮಾಡಿಕೊಂಡು ಆಮೇಲೆ ಇಲ್ಲಿ ದೇವಸ್ಥಾನ ಇದೆಯಲ್ಲ, ದೇವರಿದೆಯಲ್ಲ, ಅಲ್ಲೊಂದು ದೇವರಿದೆ, ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತಾಯಿದ್ರಂತೆ. ಏನಪ್ಪ ಅಂತ ಅಂದರೆ ಮನುಷ್ಯರು ಸ್ವಲ್ಪ ಟಯರ್ಡ್ ಆಗಿದ್ರು. ಐ ಮೀನ್ ಅವರಿಗೆ ಕಾರ್ ಓಡ್ಸೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರು ನಾವೇನು ರೂಮ್ ಮಾಡಿದ್ವಿ ಅಲ್ಲೇ ಮಲ್ಕೊಂಡಿದ್ದು, ನಾವು ಆಟೋ ಮಾಡ್ಕೊಂಡು ಬಂದಿದ್ವಿ. ಸೊ ಇದು ಲಾಸ್ಟ್ ಪ್ಲೇಸು, ನೋಡಿಕೊಂಡು ಮನೆಗೆ ಮೀನ್ಸ್ ರೂಮಿಗೆ ಹೊರಡ್ಬೇಕು ನಾವು. ನೋಡಿ ಅಲ್ಲಿ ಎಷ್ಟು ಮೀನು ಕಾಣಿಸ್ತಾ ಇದೆ ಅಂತ ನಾನು ಝೂಮಾಗಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಕಾಣಿಸ್ತಾ ಇಲ್ಲ. ಈಗ ನೋಡಿ ಎಷ್ಟು ಮೀನಿದೆ ಗೊತ್ತಾ, ಇಲ್ಲಿ ತುಂಬ ಮೀನಿದೆ. ಏನು ಗೊತ್ತಾ, ಹುಡುಗ ನಮ್ಮ ಪಾಪ ಹತ್ರ ಮಾತಾಡ್ತಂತ, ಹಂಗೆ ಪರಿಚಯ ಆಗ್ಬಿಟ್ಟು ಅವರಿಬ್ಬರು ಮಾತ್ರ ಒಳಗೆ ಹತ್ರ ಕರ್ಕೊಂಡು ಹೋಗಿದ್ದಾರೆ. ನಮಗೆಲ್ಲ ಅಲೋ ಇಲ್ಲ ಅಂತ ಹೇಳಿದ್ರು. ಐ ಮೀನ್ ಇಲ್ಲಿ ಗೇಟೆಲ್ಲ ಬೀಗ ಹಾಕಿರ್ತಾರೆ, ಇಲ್ಲಿ ಗೇಟ್ ಇದೆ ನೋಡಿ, ಇಲ್ಲೆಲ್ಲ ಬೀಗ ಹಾಕಿರ್ತಾರೆ. ಅವರಿಬ್ಬರನ್ನ ಮಾತ್ರ ಕರ್ಕೊಂಡು ಹೋಗಿದ್ದಾರೆ. ಏನು ಗೊತ್ತಾ, ಈ ನದಿಲಿ ಮೊಸಳೆ ಎಲ್ಲ ಇದೆಯಂತೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಎಸ್, ನಾವು ಇವಾಗ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇವಾಗ ಹೊರಟಿದ್ದೀವಿ. ಎಸ್, ಬನ್ನಿ ಹೊರಡೋಣ. ಎಸ್, ಇವಾಗ ನಾವು ಹೋಗ್ತಾ ಇದ್ದೀವಿ. ಕೀ ಎಲ್ಲ ಹ್ಯಾಂಡ್ ಓವರ್ ಮಾಡಬೇಕು. ಚೆಕ್ಔಟ್ ಮಾಡಿದ್ವಿ. ಎಸ್, ಬನ್ನಿ ಹೊರಡೋಣ. ಇವಾಗ ಯಾರೂ ಇಲ್ಲ
ಮನು ಹೋಗಿರೋದು ಅವ್ರಿದಾರಾ ಯಾರು ಇಲ್ಲ ಇಲ್ಲಿ ಎಲ್ಲಿ ಇಕ್ಕಿದ್ದೀವಿ ನೋಡಿ. ಇಲ್ಲಿ ನೋಡಿ. ಎಸ್ ನಾವು ಇವಾಗ ರೂಮೆಲ್ಲ ಚೆಕ್ಔಟ್ ಮಾಡಿ ಹೊರಟಿದ್ದೀವಿ. ನೋಡೋಣ, ಇಲ್ಲೆಲ್ಲೂ ಊಟ ಚೆನ್ನಾಗಿಲ್ಲ, ಸೊ ಹಾಗಾಗಿ ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಬೇರೆ ಎಲ್ಲಾದರೂ ನೋಡಬೇಕು ಹೋಟೆಲು. ಬನ್ನಿ. ಎಸ್ ನಾವು ಇವಾಗ ಊಟ ಮಾಡೋಣ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಹತ್ರ ಬಂದಿದ್ವಿ. ಎಸ್ ನಮ್ಗೆ ಇವಾಗ ಏನೆಲ್ಲ ಬೇಕು ಅಂದರೆ ನಾನು ರೋಟಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ನಮ್ಮ ಚಿಕ್ಕನು ಅದೇ ತೊಗೊಂಡಿದ್ದಾರೆ, ಇವನು ಅದೇ ತೊಗೊಂಡಿದ್ದಾನೆ, ಮತ್ತು ನಮ್ಮತ್ತೆ ಮೀಲ್ಸು. ಸೊ ಇವಾಗ ಊಟ ಮಾಡಿ ಹೊರಡಬೇಕು. ಊಟ ಮಾಡಿ ಸಿಗ್ತೀನಿ. ಎಸ್ ನಾವು ಇವಾಗ ಅಂದರೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಮುಗಿಸಿದ್ವಿ. ಜಾಸ್ತಿ ಎತ್ಕೊಂಡ್ಬಿಡ್ತು. ಅವರೆಲ್ಲ ಪೊಲೀಸರು ಬೇರೆ ತರ್ಸಕ್ಕೆ ಹೋಗೋರೆ. ಏನಪ್ಪ ಅಂತಂದರೆ ನಾವು ಟೋಲ್ ಪಾಸ್ ಮಾಡುವಾಗ ಒಂದು ಕಾರಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಎಲ್ಲರೂ ಏನೋ ಅದು ಬೆಂಕಿ ಆರಿಸ್ತಾ ಇತ್ತು, ಬೆಂಕಿ ಆರಿಸ್ತಾನೆ ಇರಲಿಲ್ಲ. ತುಂಬ ಹೀಟ್ ಆಗಿಬಿಟ್ಟಿತ್ತು ಅನ್ಸುತ್ತೆ ಕಾರು ಬೆಂಕಿ. ಗೈಸ್ ನಾವು ಮನೆಗೆ ಬಂದ್ವಿ, ರೀಚ್ ಆದ್ವಿ. ಊಟ ಎಲ್ಲ ಬಂದು ಮಾಡಿದ್ದಾಯಿತು. ಏನಪ್ಪ ಅಂತ ಅಂದರೆ ನಾನು ನಿಮ್ಗೊಂದು ವಿಷಯ ಹೇಳಲೇ ಇಲ್ಲ. ನಾವು ಇವತ್ತೇನು ಹೋಗಿದ್ವಿ, ಇವತ್ತು ಏಕಾದಶಿ ಇತ್ತಂತೆ. ಸೊ ಹಾಗಾಗಿ ನಮಗೆ ಪ್ರಸಾದ ಏನೂ ಸಿಗಲೇ ಇಲ್ಲ. ಅದೊಂದು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಬಟ್ ಎಲ್ಲ ಪ್ರತಿಯೊಂದು ದರ್ಶನ ಎಲ್ಲ ತುಂಬ ಚೆನ್ನಾಗೇ ಆಯಿತು. ಪ್ರಸಾದ ಏನು ಸಿಗಲಿಲ್ಲ ಅಂದರೆ ಅದೇ ಪರಿಮಳ ಅಂತ ಪ್ರಸಾದ ಕೊಡ್ತಾರಲ್ವ ಅದು, ಮತ್ತು ಅಕ್ಷತೆ ಕೊಡ್ತಾರಲ್ವ ಅದು ಸಿಗಲಿಲ್ಲ. ಅದು ಬಿಟ್ಟರೆ ಮಣ್ಣು ಇದೆಲ್ಲ ಸಿಗುತ್ತಲ್ವ, ಅದು ಮಣ್ಣನ್ನ ಬೇರೆ ಏನೋ ಹೇಳ್ತಾರೆ, ಅದು ನಂಗೆ ಅಷ್ಟು ಐಡಿಯಾ ಇಲ್ಲ. ಸೊ ಹಾಗಾಗಿ ಮಣ್ಣು ಅಂತಲೇ ಹೇಳ್ತಾ ಇದ್ದೀನಿ. ಆ ಮಣ್ಣು ಸಿಕ್ತು. ಎಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.